ದೀಪ ಹಚ್ಕೊಡಪ್ಪ. ಬರ್ತದೆ, ದಿನ ಬರ್ತದೆ. ಎಷ್ಟು ಬಾ ಕೂತ್ಕೋ ಬಾ. ಸಕಾಲ ಕರೆಕ್ಟಾಗಿ ಪುಟ್ಟಿ ಐ ಜೀವೆ ಅಂಬೆಗಾಲ ಇಡುತ್ತಲ್ಲ ಪಕ್ಕಸು कृष्णमेघः स्वादृष्टिवृष्ट्या कृष्णात्मामपि सर्वाग्निर्वाणगते तवः चित्रैस्पदेशगम्भीरैर्वाक्यैर्मानैर्खण्डितैः गुरुभावं व्यञ्जयन्ति भाति श्रीजयतीर्थवाक् युत्सारितमस्तोमं सन्मार्गं सम्प्रकाश्य च सदा विष्णुपदासक्तं सेवे ब्रह्मण्यभास्करं ज्ञानवैराग्यभक्त्यादि कल्याणगुणशालिनः लक्ष्मीनारायणमुनीन् वन्दे विद्यागुरून् नमः। पदाख्यप्रमाणज्ञो धर्मतद्भ्रान्तभास्करः व्यासतीर्थ गुरुमुनीन्द्रो मे भूयात् ज्ञानसमुद्धये अस्मद्देशिकपादानां न्यायसुधा वाक्यव्याख्यानुपर्यामितामतीति अवदत् श्रीराघवेन्द्रगुरुवर्येण मुकोऽप्यप्रसादेन भक्तानां मानसां भोजभानवे कामधेनवे नमतां कल्पतरवे देन्द्रगुरवे नमः। तपो विद्याविरक्त्यादि सद्गुणोग अग्रानहं वादिराजगुरून् वन्दे हयग्रीवदयाश्रयान् मुकोऽप्यप्रसादेन मुकुन्दशयनायते राजराजायते रिक्तो राघवेन्द्रं तमाश्रये सर्वं सहेशानाथपादुतवादिराज सर्वदा सर्वतो भूयात् गुरुनाथमहेश्वरः विद्वत्पङ्कजमार्ताण्डः वारिमत्तेव केसरी जगन्नाथगुरुर्भूयात् ध्यायसे श्रेयसे मम श्रीकृष्णचरणां भोजैवासक्तमानसान् विद्याभयवंशवदोन्देहं बुद्धिसिद्धये शुकशास्त्रसुधाम्भोधिवाचां हिरणोत्सुकान् विद्यावाचस्पतीन् वन्दे कृष्णसन्दर्शनोत्सुकान् मातृभ्यो नमः श्रीसम्मपदासक्तमानसं द्विजपुङ्गवं श्रीमद्भागवतासक्तं तातपादं तमश्रये आपादमूलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः स्वस्त्यस्तु सतां समस्त सन्मङ्गलानि भवन्तु श्लोकैकश्रवणगुणमात्रेण मुक्तुश्च श्रोतॄणां धर्माद्यखिलपुरुषार्थप्रदे निखिलकलिकृतकल्मषावनूतनगुणकरे श्रीमद्भागवते जगतः प्रारम्भे सति किञ्चित् पूर्वकथानुवादः। परम पूज्यराದ ಶ್ರೀ ಶುಕಾಚಾರ್ಯರು ಪರೀಕ್ಷಿತರಾಜರಿಗೆ ಗಂಗಾತೀರದಲ್ಲಿ ದಿವ್ಯವಾದ ಶ್ರೀಮದ್ಭಾಗವತವನ್ನು ಉಪದೇಶ ಮಾಡ್ತಾ ಶ್ರೀಹರಿಯ ಮಹಿಮಾದ್ಯುತಿಕವಾದ ಪ್ರೀತಿಕರವಾದ
ಪಂಚಮಸ್ಕಂದವನ್ನು ವರ್ಣನ ಮಾಡಿ ಪ್ರತಿಯೊಂದು ಅಕ್ಷರದಲ್ಲೂ ಪರಮಾತ್ಮನ ಆ ಸಾಕ್ಷಾತ್ ಅಪರಾಗತತ್ವಾದ ಗುಣಗಳಿಂದ ಯುಕ್ತರಾದ ಪರಮಾತ್ಮನ ರೂಪ ಅನ್ನೋದು ಸಿದ್ಧವಾಗಿರ್ತಕ್ಕಂಥದ್ದು. ಪ್ರತ್ಯಕ್ಷಂ ಪ್ರತಿಪದಂ ಸಂಸ್ಥಿತ ವಿಷ್ಣುಮೂರ್ತಯ ಅಂತ. ಹಾಗಾಗಿ ಪಂಚಮಸ್ಕಂದ ಅಂತಂದರೆ ಅದು ಬೇರೆ ಗದ್ಯವಾದ ಗೋವರ ವರ್ಣನೆಯಿಂದ ಬರೀ ಕಥಾರೂಪವಾಗಿ ಚಿತ್ರಣ ಮಾಡಬಾರ್ದು. ಪ್ರತಿಯೊಂದು ಭಗವಂತನ ಸ್ವರೂಪವನ್ನು ಪ್ರತಿಪಾದನೆ ಮಾಡತಕ್ಕಂಥದ್ದು. ಅದು ಯಥೇಭಿತಾನುಸಾರ ಅಭಿವ್ಯಕ್ತವಾಗುತ್ತೆ. ಅವರವರ ಸಾಧನಕ್ಕೆ ಅನುಗುಣವಾಗಿ ಶ್ರೀಮದ್ ಭಾಗವತ ಗೋಚರವಾಗುತ್ತೆ. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಅವರವರ ಮುಖ ಹೇಗೆ ಕಾಣುತ್ತೋ ಹಾಗೆ ಆ ರೀತಿಯಾಗಿ ಶ್ರೀಹರಿ ಆ ಒಂದು ವಿಶಿಷ್ಟವಾದ ಸಾಮರ್ಥ್ಯವನ್ನು ಶ್ರೀಮದ್ ಭಾಗವತದಲ್ಲಿ ಇಟ್ಟಿದ್ದಾನೆ. ಅದನ್ನು ಶ್ರವಣ ಮಾಡಿಸಿದ್ದಾರೆ ಶ್ರೀ ಶುಕಾಚಾರ್ಯರು ಪರಿಷದ್ರಾಜರಿಗೆ. ಅದಾದ ಮೇಲೆ ಭೂಗೋಳ ವರ್ಣನೆ, ಅದರಲ್ಲಿ ಅದ್ಭುತವಾದ ವಿಚಾರಗಳೆಲ್ಲ ಬರ್ತಾ ಇದೆ. ಎಲ್ಲೆಲ್ಲಿ ಹೇಗಿದೆ, ಯಾವ ಯಾವ ದೀಪ ಎಷ್ಟು ಉದ್ದ ಅಗಲ ವಿಸ್ತಾರಗಳನ್ನೆಲ್ಲ, ಮತ್ತು ಯೋಗಮಂಡಲ ಯಾವ ಯಾವ ಲೋಕಗಳು ಎಷ್ಟೆಷ್ಟು ಯೋಜನೆಗಳು ದೂರ ಅಳತೆ ಇದೆ. ಕೆಳಗಡೆ ಒಂದೊಂದು ಮೇಲೆ 24-25 ಕೋಟಿ ಸೂರ್ಯಮಂಡಲದಿಂದ ವಿಸ್ತಾರ, ಕೆಳಗಡೆ ಭೂಮಿ ಸೂರ್ಯಮಂಡಲದಿಂದ ಕೆಳಗಡೆ 25 ಕೋಟಿ ಯೋಜನೆ, ಒಟ್ಟು 50 ಕೋಟಿ ವಿಸ್ತೀರ್ಣವಾದ ಈ ಭೂಮಂಡಲವನ್ನು ವಿಸ್ತಾರವಾಗಿ ವರ್ಣನೆ ಮಾಡಿದ್ದಾರೆ. ಯಾವ ಯಾವ ಗ್ರಹಗಳಿಗೆ ಎಷ್ಟೆಷ್ಟು ದೂರ, ಸೂರ್ಯನಿಗೂ ಚಂದ್ರನಿಗೂ ಭೂಮಿಗೂ ಪಾತಾಳಾದಿ ಸಮಸ್ತ ಲೋಕಗಳಿಗೆ ಎಷ್ಟೆಷ್ಟು ದೂರ ಇದೆ ಇತ್ಯಾದಿಗಳನ್ನೆಲ್ಲ ಸವಿಸ್ತಾರವಾಗಿ ವರ್ಣನೆ ಮಾಡಿ ಕೊನೆಗೆ ಅಧೋಲೋಕದಲ್ಲಿ ನರಕ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಪಾಪ ಮಾಡಿದವರಿಗೆ ನರಕ, ಪುಣ್ಯ ಮಾಡಿದವರಿಗೆ ಸ್ವರ್ಗ ಅನ್ನೋದಾಗಿ ವರ್ಣನೆ ಮಾಡಿ ಆ ವಿಷಯದಲ್ಲಿ ಷಷ್ಠಸ್ಕಂದದಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ ಮಹಾನುಭಾವರು. ನಿವೃತ್ತಿ ಮಾರ್ಗವನ್ನು ಹೇಳಿದ್ದಾಯಿತು ಸ್ವಾಮಿ. ಆದರೆ ನಿವೃತ್ತಿ ಮಾರ್ಗ ಹೇಳೋ ಕಾಲಕ್ಕೆ ಈ ನರಕ ಸ್ವರ್ಗ ವಿಚಾರವನ್ನು ವರ್ಣನೆ ಮಾಡಿದ್ದೀವಿ. ಪಾಪ ಮಾಡಿದವರಿಗೆ ನರಕ ಅಂತ ಹೇಳಿದ ಮೇಲೆ ಆ ದುಃಖಾದಿಗಳು ಆಗಬಾರದು. ಎಂದಿಗೂ ಜೀವ ದುಃಖವನ್ನು ಅನುಭವಿಸಬಾರದು, ಶಾಶ್ವತವಾದ ಸುಖವನ್ನು ಅನುಭವಿಸಬೇಕು. ಅದಕ್ಕೆ ಯಾವುದಾದ್ರೂ ಉಪಾಯ ಇದ್ದರೆ ಹೇಳ್ರಿ. ಯಾಕೆ ಅಂತಂದರೆ ಯಾವ ಕರ್ಮ, ಅನೇಕ ಕರ್ಮಗಳಿದೆ, ಸಾಧನಗಳಿದೆ, ಪ್ರಾಯಶ್ಚಿತ್ತಗಳಿದೆ ಅಂತ ಹೇಳಿದ್ರು ಕೂಡ ಪ್ರಾಯಶ್ಚಿತ್ತ ಇದೆ ಅಂತ ಪಾಪ ಮಾಡಬಾರ್ದು. ಪಾಪ ಮಾಡಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಅದು ಕಾರ್ಯಕಾರಿ ಆಗುತ್ತೆ. ಔಷಧಿ ಇದೆ ಅಂತ ಅಪಥ್ಯ ಮಾಡಿಕೊಳ್ಳೋದು, ಮತ್ತೆ ರೋಗ ಬಂತು ಅಂತ ಔಷಧಿ ತಗೊಳ್ಳೋದು ಇದು ಸರಿಯಲ್ಲ. ಯಾಕೆ ಅಂತಂದರೆ ಸರ್ವಂ ಕುಂಜನ ಶೌಚವತ್ತು, ಆನೆ ಸ್ನಾನದಂತೆ ವ್ಯರ್ಥವಾಗುತ್ತೆ. ಗಂಟೆ ನೀರಲ್ಲಿರ್ತಾನೆ, ದಂಡೆಗೆ ಬಂದ ತಕ್ಷಣ ಮಣ್ಣನ್ನು ತಲೆ ಮೇಲೆ ಹಾಕೊಳ್ಳುತ್ತೆ. ಆ ರೀತಿಯಾಗಿ ಮಾಡಬಾರದು. ಶಾಶ್ವತವಾದ ಯಾವುದಾದ್ರೂ ಒಂದು ಉಪಾಯವನ್ನು ನಮಗೆ ಹೇಳಬೇಕು. ಪ್ರಾಯಶ್ಚಿತ್ತ ವಿಚರಣಾನಿ ನಾರಾಯಣ ಪರಾಮುಖೈ ವೈಪುರಂತಿ ರಾಜೇಂದ್ರ ಸುರಾಕುಂಭ ವಿವಾಪಗ. ಪ್ರಾಯಶ್ಚಿತ್ತ ಯಾರಿಗೆ ಅಂತಂದರೆ ಮುಕ್ತಿಯುಕ್ತಿ ಜೀವರಾಶಿಗಳಿಗೆ, ಸಾತ್ವಿಕರಿಗೆ. ಯಾಕೆ ಅವರಿಗೆ ಪ್ರಾರಬ್ಧಾದಿಗಳ ಒತ್ತಡದಿಂದ, ದುಷ್ಟ ಸಂಸರ್ಗದಿಂದ ಅನೇಕ ಪಾಪಗಳನ್ನು ಮಾಡಿದರೂ ಕೂಡ ಅದು ಒಂದಾವೃತ್ತಿ ಪಶ್ಚಾತ್ತಾಪಪಟ್ಟು ಇಂತಹ ಪಾಪ ನಾನು ಮಾಡಬಾರದು, ಇನ್ನು ಮುಂದೆ ನಾನು ಎಂದಿಗೂ ಈ ಪಾಪ ಮಾಡೋದಿಲ್ಲ, ಶ್ರೀಹರಿಯ ಸಂಕಲ್ಪಾನುಸಾರ ಆಗಿದೆ, ಮುಂದೆ ನಾನು ಸನ್ಮಾರ್ಗದಲ್ಲಿ ಇರ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಅದು ಕಾರ್ಯಕಾರಿಯಾಗುತ್ತೆ. ಇಲ್ಲಿದ್ದರೆ ಪರಮಾತ್ಮನ ಪಾದಾರವಿಂದವನ್ನು ಅವಲಂಬನ ಮಾಡಿದವರಿಗಷ್ಟೇ ಪ್ರಾಯಶ್ಚಿತ್ತ ಕೆಲಸ ಮಾಡುತ್ತೆ. ಪರಮಾತ್ಮನಿಂದ ಯುಗರಾದವರಿಗೆ ಯಾವ ಪ್ರಾಯಶ್ಚಿತ್ತವೂ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತಾ ಸಕರ್ಮನ ಕೃಷ್ಣ ಪದ ಅರವಿಂದಯೋ ನಿವೇಶಿತಂ ತದ್ಗುಣರಾಗೇಹ ಅತೇ ಪಾಶಮತಶ್ಚ ತದ್ಭಟಾನ್ ಸ್ವಪ್ನೇಪಿ ಪಶ್ಯಂತಿ ಚರಣ ವಿಸ್ಕೃತ. ಒಂದಾವರ್ತಿ ಶ್ರೀಕೃಷ್ಣ ಪರಮಾತ್ಮದಲ್ಲಿ ಒಂದು ಮನಸ್ಸನ್ನು ಇಟ್ಟು ನಮಸ್ಕಾರ ಮಾಡಿ ಸ್ಮರಣೆ ಮಾಡಿದರೆ ಏನೇಕದ ವಿಷ್ಣು ಪದಾಬ್ಜಯುಗ್ಮೇ ಸಮರ್ಪಿತಂ ಚಿತ್ತಮನನ್ಯ ಬುದ್ಧಿಯ ಹೇಮೋಪಿತ ದೂತಗಣ ಸಭಾಷಃ ಪಶ್ಯಂತಿ ಯೋಗಾಶ್ರಯಮಪಿ ಹೋನಿ ಅಂತ ಒಂದಾವರ್ತಿ ಸ್ಮರಣೆ ಮಾಡಿಬಿಟ್ಟು ಸಾಕಂತೆ. ದೇವರ ಸ್ಮರಣೆ ಅಂದರೆ ಯಾವ ರೀತಿ ಇವನೇ ಸರ್ವೋತ್ತಮ, ನನ್ನ ಸ್ವಾಮಿ, ಸರ್ವಸ್ವಾಮಿ ಆಗಿದ್ದಾನೆ, ಸಾಕ್ಷಿಯಾಗಿದ್ದಾನೆ, ನನಗೂ ಹೊರಗೂ ನನಗೂ ನಿಯಾಮಕನಾಗಿದ್ದಾನೆ, ಸರ್ವ ಜಡಚೇತನಗಳಿಗೂ ನಿಯಾಮಕನಾಗಿದ್ದಾನೆ ಅಂತ ತಿಳಿದು ದೇವರ ಸ್ಮರಣೆ ಮಾಡಿದಾಗ ಅದು ಪ್ರಾಯಶ್ಚಿತ್ತ ಆಗುತ್ತೆ. ಅಂತಹ ಭಕ್ತರನ್ನು ಯಮದೂತರಲ್ಲ, ಯಮಧರ್ಮರಾದರೆ ಸ್ವತಃ ಕ್ರೂರ ದೃಷ್ಟಿಯಿಂದ ನೋಡಲ್ಲ ಅಂತಂದರೆ ಅರ್ಥ ಕ್ರೂರ ದೃಷ್ಟಿಯಿಂದ ನೋಡಲ್ಲ. ಭಗವದ್ಭಕ್ತರು ಹೋದರೆ ವೈಕುಂಠಲೋಕಕ್ಕೆ ತಾವೇ ಸ್ವತಃ ಬಂದು ಸ್ವಾಗತ ಮಾಡಿ ಕರ್ಕೊಂಡು ಹೋಗ್ತಾರಂತೆ.
ಅಂತಹ ಔದಾರ್ಯ ಶ್ರೀಮಧರ್ಮರಾಜರದ್ದು. ಪಾಪಿಗಳಿಗಷ್ಟೇ ದಕ್ಷಿಣ ದ್ವಾರದಿಂದ ಪ್ರವೇಶ, ಮಿಕ್ಕೆಲ್ಲ ಜ್ಞಾನಿಗಳಿಗೆ ಅವರ ಸಾಧನಕ್ಕೆ ಅನುಗುಣವಾಗಿ ಪೂರ್ವ ಉತ್ತರ ಪಶ್ಚಿಮದಿಂದ ಪ್ರವೇಶ, ಪಾಪಿಗಳಿಗೆ ಮಾತ್ರ ದಕ್ಷಿಣ ದ್ವಾರ. ಅಂತಹ ಭಾಗವತೋತ್ತಮರು ಹೋದಾಗ ತಾವೇ ಎದ್ದು ಬರ್ತಾರಂತೆ. ಶ್ರೀ ವಿಜಯರಾಯರು ಹೋದಾಗ ಸ್ವಾಮಿಗಳು ಮಹಾನುಭಾವರು ದಯಮಾಡಿಸಿ ಪಾದಪ್ರಕ್ಷಾಳನಾದಿಗಳನ್ನು ಮಾಡಿ ಕರ್ಕೊಂಡು ಹೋಗಿ ಸ್ವಾಗತ ಮಾಡ್ತಾರಂತೆ. ಅಂತಹ ಭಗವದ್ಭಕ್ತರು ಭಾಗವತೋತ್ತಮರು ಶ್ರೀ ಮಧರ್ಮರಾಜರು. 3 ಯೋಜನ ಅಂದರೆ 36 ಮೈಲು ಅಗಲವಾದದ್ದು ವಿಸ್ತಾರವಾದ ಅವರ ಪೀಠ, ರತ್ನಖಚಿತವಾದ ಪೀಠ, ಯಮಧರ್ಮರಾಜರ ಪೀಠ ಅಷ್ಟು ವಿಸ್ತಾರವಾಗಿದೆ. ಆ ಕ್ರೂರ ದೃಷ್ಟಿಯಿಂದ ಭಕ್ತರನ್ನು ನೋಡೋದಿಲ್ಲ. ಅಂತಹದ್ದು ಶ್ರೀಕೃಷ್ಣ ನಾಮಸ್ಮರಣೆ. ಇಂತಹ ನಾಮಸ್ಮರಣೆಯಿಂದ ಉದ್ಧಾರ ಆದವರು ಯಾರ್ಯಾರಿದ್ದಾರೆ ಅಂದರೆ ಅನೇಕರಿದ್ದಾರೆ. ಅದರಲ್ಲಿ ಒಂದು ಇತಿಹಾಸ ಹೇಳ್ತೇನೆ. ಕಾನ್ಯಕುಬ್ಜ ಅಂತಕ್ಕಂತಹ ಒಂದು ದೇಶದಲ್ಲಿ ಒಬ್ಬ ಮಹಾನುಭಾವ ಸದಾಚಾರ ಸಂಪನ್ನನಾದ ಬ್ರಾಹ್ಮಣನಿದ್ದಾನೆ, ಅಜಾಮಿಳ ಅಂತ. ಅದೇನಾಗಿದೆ, ಪ್ರಾತಃ ಕಾಲ ಪ್ರತಿನಿತ್ಯ ದೇವರ ಪೂಜೆಗಾಗಿ ತುಳಸಿ ಪುಷ್ಪಗಳನ್ನು ತರುವ ಕಾಲಕ್ಕೆ ಒಂದು ದಿವಸ ಬಂದಿದ್ದಾನೆ. ಪಂಚಯಜ್ಞ ಪರಾಯಣ, ಪ್ರತಿನಿತ್ಯ ಪಂಚಯಜ್ಞ ಪರಾಯಣರಾಗಿರ್ತಾರೆ. ಸ್ನಾನ, ಸಂಧ್ಯಾವಂದನ, ಉಪಾಸನ, ಬ್ರಹ್ಮಯಜ್ಞ ಮತ್ತು ವೈಷ್ಣುದೇವ ಇತ್ಯಾದಿಗಳನ್ನು ಮಾಡುವವರು ಪಂಚಯಜ್ಞ ಪರಾಯಣರು ಅಂತ ಉಪಾಸನ ಮಾಡ್ತಕ್ಕಂಥವರು. ಅಂತಹ ಶುದ್ಧನಾದ ಬ್ರಾಹ್ಮಣ ಪ್ರಾರಬ್ಧ ಕರ್ಮವಶಾತ್ ಬಂದಿದ್ದಾನೆ. ಬಂದಾಗ ಅಲ್ಲಿ ಒಂದು ಮನೋವಿಕಾರ ಆಗತಕ್ಕಂತಹ ಒಂದು ಮಿಥುನವನ್ನು ನೋಡಿದ್ದಾನೆ. ದುಷ್ಟ ಸ್ತ್ರೀಯನ್ನು, ಓಹೋ ನಾನು ಲಗ್ನ ಮಾಡ್ಕೋಬೇಕು, ಇಲ್ಲಿ ರಮಿಸಬೇಕು ಅಂತ ಮನಸ್ಸು ಬಂತು. ಬಂದದ್ದು ದೇವರ ಪೂಜೆಗಾಗಿ ಪುಷ್ಪ ತುಳಸಿ ತಗೊಂಡು ಹೋಗಕ್ಕೆ, ಬುಟ್ಟಿ ಕೈಯಲ್ಲೇ ಇದೆ. ಬಂದಾಗ ಅದನ್ನ ಅಲ್ಲೇ ಬಿಟ್ಟಿದ್ದು, ಅಲ್ಲಿ ಮನಸ್ಸು ಹೋಯಿತು. ಆಯಿತು, ಅಲ್ಲೇ ಜೀವನವನ್ನು ಮಾಡಿ ಪ್ರಾರಂಭ ಮಾಡಿದ. ತಂದೆ ತಾಯಿ ಬಂಧು ಬಳಗ ಸುಧರ್ಮ ಎಲ್ಲವನ್ನ ಮರೆತು ಬಿಟ್ಟಿದ್ದಾರೆ ಆ ಬ್ರಾಹ್ಮಣರು, ಅಜಾಮಿಳರು. ಕೊನೆಗೆ 88 ವರ್ಷಗಳ ಕಾಲ ಆಕೆಯ ಜೊತೆ ಸಂಸಾರ ಮಾಡಿ 10 ಜನ ಮಕ್ಕಳನ್ನು ಪಡೆದಿದ್ದಾರೆ. ಪಡೆದು ಕೊನೆಯವನಿಗೆ ನಾರಾಯಣ ಅಂತ ನಾಮಕರಣ ಮಾಡಿ, ಈ ಪರಮಾತ್ಮ ಸುಖ ಕೊಟ್ಟಾಗ, ಆರೋಗ್ಯ ಕೊಟ್ಟಾಗ ಸಮಯ ಹೋಗೋದು ಗೊತ್ತಾಗುವುದಿಲ್ಲ. ಏಕೈಕ ವ್ಯನರ್ಥಾಯ ಕಿಮತ್ರ ಚತುಷ್ಟಯಂ ಅಂತ. ರೂಪ, ಐಶ್ವರ್ಯ, ಅಧಿಕಾರ ಮತ್ತು ಆರೋಗ್ಯ ಕೊಟ್ಟಾಗ ಒಂದೊಂದು ಅನರ್ಥಕ್ಕೆ ಕಾರಣ. ಅದು ಎಲ್ಲರೂ 4 ಒಂದೇ ಕಡೆ ಸೇರಿಬಿಟ್ರೆ ಕಿಮು ಎತ್ರ ಚತುಷ್ಟಯಂ ಅಂತ. ಹಾಗೆ ಪರಮಾತ್ಮ ಆರೋಗ್ಯ ಕೊಟ್ಟ, ಜ್ಞಾನ ಕಿತ್ತುಕೊಂಡ, 88 ವರ್ಷವಾಗಿದೆ, 10 ಜನ ಮಕ್ಕಳು ಹರಿದಿದ್ದಾರೆ. ಅಪ್ಪನ ಕಡೆ ಮಮ್ಮನ ಕಡೆ ಗಮನ ಇದ್ದ. ನಾರಾಯಣ ಅಂತ ನಾಮಕರಣ ಮಾಡಿದ್ದಾರೆ ಕೊನೆಯ ಹುಡುಗನಿಗೆ. ಆ ಸಮಯದಲ್ಲಿ ಯಮದೂತರು ಬಂದರು. ಕಾಲನೇ ಪರಮಾತ್ಮ ಕಳಿಸಿದ. ವಯಸ್ಸಾಗಿದ್ದು ಗೊತ್ತಾಗಿಲ್ಲ. ಮೋಹ ಇದರಲ್ಲಿ ಆಸಕ್ತನಾಗಿದ್ದಾನೆ. ದೂರೇ ಆಸಕ್ತಂ ಪುತ್ರಂ ನಾರಾಯಣ ಸ್ವಯಂ. ಜೋರಾಗಿ ಗುರುರ ದೃಷ್ಟಿಯನ್ನು ಹೊಂದಿರತಕ್ಕಂತಹ ಆ ಮಹಾನುಭಾವರಾದ ಯಮದೂತರನ್ನು ನೋಡಿದ ತಕ್ಷಣ ಭಯವಾಯಿತು. ನಾರಾಯಣ ಅಂತ ಕರೆದಿದ್ದಾರೆ. ಕರೆದಾಗ ತಕ್ಷಣವೇ ವಿಷ್ಣುದೂತರು ದಯಮಾಡಿಸಿಬಿಟ್ಟಿದ್ದಾರೆ. ಕರೆದಿದ್ದು ಮಗನನ್ನು, ಬಂದದ್ದು ವಿಷ್ಣುದೂತರು, ಮಾಡಿದ್ದು ಮಹಾಪರಾಧಗಳು. ಇದ್ಯಾವ ಸಾಧ್ಯ? ಒಂದಕ್ಕೊಂದು ಸಂಬಂಧ ಇಲ್ಲಲ್ಲ ಸ್ವಾಮಿ ಎಂಬುದಾಗಿ ರಾಜರು ಪ್ರಶ್ನೆ ಮಾಡಿದಾಗ, ಇದಕ್ಕೆಲ್ಲ ಸೂಕ್ಷ್ಮ ವಿಚಾರ. ಏನೇ ಒಂದು ಸತಿ ಹರಿಸ್ಮರಣೆ ಮಾಡಿದ್ರೆ ಎಲ್ಲ ಪಾಪಗಳು ನಾಶ ಆಗುತ್ತೆ. ನಿಜ. ಯಾವಾಗ? ಸಾಧನಾ ಸಾಮಗ್ರಿ ಮುಗಿದಾಗ. ಅವರಿಗೆ ಚರ್ಮದೇಹ, ಕಡೆಯ ಜನ್ಮದಲ್ಲಿ ಅವರಿಗೆ ಮುಂದೆ ಜನ್ಮ ಇಲ್ಲ. ಪರಮಾತ್ಮ ಸಾಕ್ಷಾತ್ಕಾರ ಆಗಬೇಕು, ಅದಕ್ಕೆ ಸಾಧನಕ್ಕೆ ಅವಕಾಶ ಆಗಬೇಕು. ಇನ್ನೂ ಆಯಸ್ಸಿದೆ, ಮುಂದೆ ಗಂಗಾ ತೀರದಲ್ಲಿ ಸಾರ್ಥಕ ಮಾಡಿಕೊಂಡು ದೇಹತ್ಯಾಗ ಮಾಡ್ತಾರೆ. ಆ ರೀತಿಯಾಗಿ ಸಾಧನ ಆಗಬೇಕು ಅಂತ ಭಗವತ್ ಸಂಕಲ್ಪ. ಎಲ್ಲ ಸಾಧನ ಆಗಿಬಿಟ್ಟಿದೆ, 4 ಅಕ್ಷರ ಮಾತ್ರ ಬಾಕಿ. ನಾರಾಯಣ ಅಂತ ಕರಿಬೇಕು ನಾಲಿಗೆಯಲ್ಲಿ, ಪೂರ್ತಿ ಆಗೋಗಿದೆ ಸಂಪೂರ್ಣ ಸಾಧನ. ಅಂತೂ ಆ ರೀತಿ ಚಿಂತನೆ ಮಾಡಬೇಕು. ಮಾಡೋ ಪಾಪ ಎಲ್ಲ ಮಾಡ್ಬಿಟ್ಟು ನಾರಾಯಣ ಅಂತೀವಿ ಅಂತಂದರೆ ಅಂಥವ್ರನ್ನೂ ರಕ್ಷಣೆ ಮಾಡ್ತಾನೆ. ಸಾಂಕೇತಿಕ ಪಾರಿಹಾಸ್ಯಮ್ಮ, ಅಜ್ಞಾತ್ವ, ಸರ್ವಶಕ್ತಿತ್ವ, ಯಾವ ರೀತಿಯಿಂದ ಭಗವಂತನ ಸ್ತೋತ್ರ ಮಾಡಿದ್ರು ಅಜ್ಞಾಥವಾಡಂಬಾತ್ ಪುಣ್ಯಶ್ಲೋಕಸ್ಯ ನಾಮತೆ ಯೋದೇ ತಾನಿ ನಶ್ಯಂತಿ ತುಲರಾಶಿಯಲ್ಲಿ ಯಥಾನರಾತ್. ಹತ್ತಿಯ ರಾಶಿಗೆ ಒಂದು ಕಿಡಿ ಬಿದ್ದರೆ ಹಾಗೆ ಭಸ್ಮ ಆಗಿಬಿಡುತ್ತೋ, ಎಷ್ಟೇ ಒಂದು ಲಾರಿಯಲ್ಲಿ 10 ಲಾರಿ ಇರಲಿ, ಒಂದು ಕಿಡಿ ಬಿದ್ದಾಗ ಹೇಗೆ ಅದು ಭಸ್ಮ ಆಗುತ್ತೋ ಹಾಗೆ ಪಾಪಗಳು ನಾಶವಾಗುತ್ತೆ. ಯಾವಾಗ? ಹತ್ತಿ ಒಣಗಿದ್ರೆ, ಹತ್ತಿ ಹಸಿ ಇದ್ದರೆ ಪೆಟ್ರೋಲ್ ಹಾಕಿಕೊಳ್ಳೋದು.
ಅಂದರೆ ಹಸಿ ಅಂದರೆ ಏನು ಹತ್ತಿ ಒಳಗೆ ಕಾಮಕ್ರೋಧ ಲೋಭ ಎಲ್ಲ ಷಡ್ವರ್ಗಗಳೆಲ್ಲ ಸಂಪೂರ್ಣ ಭಸ್ಮ ಆಗಿರಬೇಕು. ಇವನ ದುಷ್ಕರ್ಮಗಳೆಲ್ಲ ಭಸ್ಮ ಆಗಿರಬೇಕು. ಅಗ್ನಿಯಲ್ಲಿ ಹಾಕಿದ ಕಟ್ಟಿಗೆಯಂತೆ ಒಣಗಿರಬೇಕು. ಆಗ ಈ ಕೆಲಸ ಆಗುತ್ತೆ. ಅಂದರೆ ಅಷ್ಟು ಸಾಧನ ಮಾಡಬೇಕು ಅಂತ ಅರ್ಥ. ಸಾಧನ ಮಾಡದೆ ಪರಮಾತ್ಮ ಈತನ ಸೇವಿಸದೆ ಸೌಖ್ಯವ ಬಯಸುವರು ಅಲ್ಪಮಾನವರು. ದೊಡ್ಡವನು ಶಕ್ತಿ ಇದೆ ಅಂತ ಹೇಳ್ತಾ ಇದ್ರೆ ಸೇವೆ ಮಾಡು. ಯಾರಿಗಾಗಿ ಸೇವೆ ಮಾಡಬೇಕು? ಅವನ ಕೀರ್ತಿಗಾಗಿ ಅಲ್ಲ, ಇವನ ಉದ್ಧಾರಕ್ಕಾಗಿ. ಔಷಧಿ ತಗೊಳ್ಳೋದು ಯಾರ ಉದ್ಧಾರಕ್ಕಾಗಿ? ಇವನ ರೋಗ ಹೋಗಬೇಕು ಅಂತ. ವೈದ್ಯರಿಗೆ ಏನಾಗಬೇಕಾಗಿದೆ? ಔಷಧಿ ಕೊಡೋರವರು, ತಗೊಳ್ಳೋನು ಇವನು, ರೋಗ ಇರೋದು ಇವನಿಗೆ. ಹಾಗೆ ನಾವು ಸೇವೆ ಮಾಡಬೇಕು. ಬಹುರೋಗ ಭೇಷಜನಾದ ಪರಮಾತ್ಮನಿಂದ ನಾವು ಅನುಗ್ರಹ ಸಂಪಾದನೆ ಮಾಡಬೇಕು ಅಂತ. ಆ ಸಮಯದಲ್ಲಿ ವಿಷ್ಣುದೂತರು ಬಂದಿದ್ದಾರೆ. ಆ ಯಮದೂತರು ಪಾಶ ಹಾಕಿದ್ದಾರೆ ಕುತ್ತಿಗೆಗೆ. ಆ ಸಮಯದಲ್ಲಿ ಬಿಟ್ಟುಬಿಡ್ರಿ ಅಂತ ಅಡ್ಡ ಹಾಕಿದ್ರು. ಆಗ ಹೇಳ್ತಾ ಇದ್ದಾರೆ, ನಮ್ಮನ್ನ ನಿಷೇಧ ಮಾಡಲಿಕ್ಕೆ ನೀವು ಯಾರು? ಪ್ರತಿಷೇಧಾರ ಯಾರು ನೀವು? ನಮಗೆ ನಮ್ಮ ಸ್ವಾಮಿ ಆಜ್ಞೆ ಆಗಿದೆ, ಯಮಧರ್ಮರಾಜರದ್ದು. ನಾವು ಬಂದಿದ್ದೀವಿ, ಮಹಾಪಾಪಿ ಆಗಿದ್ದಾನೆ, ಇವರನ್ನು ಕರ್ಕೊಂಡು ಹೋಗಬೇಕು ಅಂತ ಆಜ್ಞೆ ಆಗಿದೆ. ಅಂದಾಗ ನಿಮಗೆ ಕೇವಲ ಪ್ರತಿಷೇಧಾರ ಧರ್ಮರಾಜಸ್ಯ ಶಾಸನ, ಧರ್ಮರಾಜರ ಶಾಸನ ಪ್ರತಿರೋಧ ಮಾಡಲಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದು ಅಂದಾಗ, ಅದೆಲ್ಲ ಆಮೇಲೆ ನಿಮಗೆ ಧರ್ಮ ವಿವೇಚನೆ ಇದೆಯಾ ಅಂತ ಕೇಳ್ತಾ ಇದ್ದಾರೆ ವಿಷ್ಣುದೂತರು. ಧರ್ಮ ವಿವೇಚನೆ ಇದ್ದರೆ ನೀವು ಈ ಕೆಲಸ ಮಾಡ್ತಾ ಇರಲಿಲ್ಲ. ಆದ್ದರಿಂದ ನಿಮಗೆ ಧರ್ಮ ಗೊತ್ತಿಲ್ಲ. ಹಾಗಾಗಿ ನೀವು ನಿಮ್ಮ ಯಜಮಾನರನ್ನೇ ಕೇಳ್ರಿ. ವೇದಕ್ಕೆ ಅನುಗುಣವಾದ ಕರ್ಮಗಳನ್ನು ಆಚರಣೆ ಮಾಡ್ತಕ್ಕಂಥದ್ದು ಧರ್ಮ, ವೇದಕ್ಕೆ ವಿರುದ್ಧವಾದದ್ದು ಅಧರ್ಮ ಅಂತ ಹೇಳಿದರು. ಹಾಗಾದರೆ ಸೂರ್ಯ ಅಗ್ನಿ ಕೌರ್ಮುಖಂ ಮರುದ್ಗಾವ ಸೋಮಃ ಸಂಧ್ಯಾ ದಿಶಃ ಕಾಲಂ ಸ್ವಯಂ ಧರ್ಮ ಇತಿ ಏತೆ ಧರ್ಮಸ್ಯ ಸಾಕ್ಷಿಣಃ. ಈ 12 ಜನ ಧರ್ಮಕ್ಕೆ ಸಾಕ್ಷಿಯಾಗಿದ್ದಾರೆ. ಕೊನೆಗೆ ಆತ್ಮನು ತಾನು ಸಾಕ್ಷಿಯಾಗಿದ್ದಾನೆ. ಇಷ್ಟೆಲ್ಲ ಸಾಕ್ಷಿ ಇಟ್ಕೊಂಡಿರ್ತಕ್ಕಂತಹ ಈ ಅಜಾಮಿಳ ಮಾಡಬಾರದು ಅಕೃತ್ಯ ಮಾಡಿಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಅಯಂಚ ಶ್ರುತ ಸಂಪನ್ನ ಮಹಾಜ್ಞಾನಿಯಾಗಿದ್ದಾನೆ, ಸದಾಚಾರ ಸಂಪನ್ನನಾಗಿದ್ದಾನೆ. ಇಂಥವನೇ ಪಾಪ ಮಾಡಿದ್ದಾನೆ. ಆದ್ದರಿಂದ ಇವನು ಕ್ಷಮೆ ಇಲ್ಲ, ನಾವು ಕರ್ಕೊಂಡು ಹೋಗ್ತೀವಿ ಅಂದಾಗ ಸಾಧ್ಯ ಇಲ್ಲ ಅಂತ ತಡೆಕೊಟ್ಟರು ಮಹಾನುಭಾವರು. ಮಹಾನ್ ವಿಷ್ಣುದೂತರು ಪೀತಾಂಬರಧಾರಿಗಳಾಗಿ ಶಂಖಚಕ್ರಗದ ಪದ್ಮಧಾರಣ ಮಾಡಿಕೊಂಡು ಪರಮಾತ್ಮನ ರೂಪದಂತೆ ಉದಯ ಮಾಡಿಸಿದ್ದಾರೆ. 4 ಜನ ಬಂದಾಗ ಕಳಿಸಿಬಿಟ್ಟಿದ್ದಾರೆ. ಹೋದಾಗ ಯಮಧರ್ಮರಾಜರು ನಮಸ್ಕಾರ ಮಾಡಿ ಕೇಳ್ತಾರೆ, ಸ್ವಾಮಿ ಕಥಿಸಂತಿ ಶಾಸ್ತಾರ, ಎಷ್ಟು ಜನ ಶಾಸನ ಮಾಡುವರಿದ್ದಾರೆ? ನೀವೊಬ್ಬರೇ ನನಗೆ ಸ್ವಾಮಿ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಅತ್ಯಂತ ಮನೋಹರರಾದ 4 ಜನ ಬಂದು ನಮ್ಮ ಕೆಲಸವನ್ನು ತಡ ಮಾಡಿದ್ದಾರೆ ಎಂದಾಗ ತಕ್ಷಣ ಮಹಾನುಭಾವರು ಹೇಳ್ತಾರೆ, ಯಮಧರ್ಮರಾಜರು ಹೇಳ್ತಾರೆ, ಯಾರು ನಾರಾಯಣ ಸ್ಮರಣೆ ಮಾಡ್ತಾ ಇದ್ದಾರೋ ಅಂಥವ್ರ ಸಹವಾಸಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ವಿಷ್ಣುದೂತರು ಪರಮಾತ್ಮನ ಭಕ್ತರನ್ನು ರಕ್ಷಣೆ ಮಾಡ್ತಾ ಇರ್ತಾರೆ. ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಮಂದಿರದಲ್ಲಿ ಬೇಡಿದದನ್ನು ಆದರ್ಶಗೊಂದದಲ್ಲಿ ಹಿಂದೆ ಮುಂದೆ ಎಡಬಲದಿ ಒಳ ಹೊರಗಿಂದಿರೇಶನು ತನ್ನವರನ್ನು ಎಂದೆಂದು ಸಲಹುವನು. ಶ್ರೀಹರಿ ತನ್ನ ಭಕ್ತರ ಮೂಲಕ ರಕ್ಷಣೆ ಮಾಡ್ತಾ ಇರ್ತಾನೆ. ದಿಕ್ಷು ಮದಸ್ತಮಂತಾದ ಅಂತರ್ಭೈರ್ ಭಗವಾನ್ ನಾರಸಿಂಹ. ಆ ಸ್ವಾಮಿ ಎಲ್ಲ ಕಡೆ ಇರ್ತಾನೆ. ಹಾಗಾಗಿ ಅಂತ ಭಕ್ತರ ಸಹವಾಸಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ನಾವು ಅಂಥವ್ರಿಗೆ ಶಿಕ್ಷೆ ಮಾಡಲಿಕ್ಕೆ ನಮಗೆ ಅಧಿಕಾರ ಕೊಟ್ಟಿಲ್ಲ ಪರಮಾತ್ಮ. ಯಾರಿಗೆ ಶಿಕ್ಷೆ ಕೊಡೋಕ್ಕೆ? ವಿಷ್ಣು ಭಕ್ತರಿಗೆ ಶಿಕ್ಷೆ ಕೊಡೋ ಅಧಿಕಾರ ನಮಗೆ ಕೊಟ್ಟಿಲ್ಲ. ಹಾಗಾಗಿ ಭಗವಂತನ ಅಧೀನರಾಗಿ ನಾವೆಲ್ಲ ಇದ್ದೀವಿ. ಭೂತಾನಿ ವಿಷ್ಣು ಸ್ತುಪೂಜಿತಾನಿ ದುರ್ದರ್ಶನಾನಿ ಮಹಾಕೃತಾನಿ. ನಾವು ಅಂದರೆ ನಿಮಗೆ ಏನು ಅರ್ಥ ಆಯಿತು? ಭಗವಂತನ ನಾಮ ಸಂಕೀರ್ತನೆ ಮಾಡಿದ್ದಕ್ಕೆ ಅವನ ಪಾಪಗಳೆಲ್ಲ ನಾಶವಾಯಿತು ಅಂತ ವಿಷ್ಣುದೂತರು ಹೇಳಿದ ಮೇಲೆ ಆ ನಾಮಸ್ಮರಣೆ ಮಹಾತ್ಮೆಯನ್ನು ನೀವು ನೋಡ್ರಿ ಅಂತ ಹೇಳ್ತಿದ್ದಾರೆ ಯಮದೂತರಿಗೆ. ನಾಮೋಚ್ಚಾರಣ ಮಹಾತ್ಮ್ಯಂ ಹರೇ ಪಶ್ಚಿತ ಪುತ್ರಕಾಹ ಅಜಾಗಳೋಪೇದೇವ ಮೃತ್ಯುಪಾಶ ಮುಚ್ಚಿತಃ. ಅದಕ್ಕೆ ಮುಂದೆ ಕೇಳ್ತಾರೆ, ನನ್ನ ದೂತರು ಮಾಡಿದ, ನನ್ನ ಮಕ್ಕಳು ಮಾಡಿದ ಅಪರಾಧವನ್ನು ಸ್ವಾಮಿ ಕ್ಷಮಿಸುವಂತೆ ಯಮಧರ್ಮರಾಜರು ಕೇಳ್ತಾ ಇದ್ದಾರೆ. ಮಾಡಿದ್ದು ಅಜಾಮಿಳನಲ್ಲಿ ಮಾಡಿದ ಅಪರಾಧವನ್ನು ನನ್ನ ದೂತರು ಮಾಡಿಬಿಟ್ಟಿದ್ದಾರೆ ಗೊತ್ತಿಲ್ಲದೆ, ಕ್ಷಮಿಸುವಂತ. ಅಂದರೆ ಈ ಧರ್ಮ ಸೂಕ್ಷ್ಮಗಳನ್ನು ಸರಿಯಾಗಿ ತಿಳ್ಕೊಂಡಾಗ ಅಂತಹ ಅನುಗ್ರಹ ಪರಮಾತ್ಮನ ನಾಮ ಸಂಕೀರ್ತನದಿಂದ ಯಮದೂತರೂ ಓಡಬೇಕಾದರೆ ಆ ಸಾಧನೆ ಹೇಗಿರಬೇಕು ಅಂತ ಚಿಂತನೆ ಮಾಡಬೇಕು. ಅದಕ್ಕಾಗಿ ತಕ್ಷಮ್ಯತಾನ್ ಸ ಭಗವಾನ್ ಪುರುಷ ಪುರಾಣ ನಾರಾಯಣ ಸ್ವಪುರುಷೇ ಯದ ಸತ್ಕೃತನ್ನ ಸ್ವಾನಾಮಹೋ ವಿದುಷಾಂ ರಚಿತಾಂತರೀನಾಂ ಕ್ಷಂತರಿಗರೀಯಸಿ ನಮಃ ಪುರುಷಾಯ ಭೂಮ್ನೇ ಸ್ವಾಮಿ
ಸರ್ವನಿಯಾಮಕನಾದ ಸರ್ವಪ್ರೇರಕನಾದ ಸರ್ವಸ್ವಾಮಿಯಾದ ಶ್ರೀಕೃಷ್ಣ ನನ್ನ ಮಕ್ಕಳು ಮಾಡಿದ ಅಪರಾಧವನ್ನು ಕ್ಷಮಿಸು. ಯಾಕೆ ನಾನು ಮಾಡಿದಂತೆ ಆಯಿತು. ಕೃಷ್ಣ ಪರಮಾತ್ಮ ಹೇಗೆ ಒಂದು ಸಹಕಾರಿಗಳು ಕೇಳ್ತಾನೋ ಹಾಗೆ ದೂತನು ಮಾಡಿದ ಅಪರಾಧ ನಾನು ಮಾಡಿದಂತೆ ಆಗಿದೆ, ಹಾಗಾಗಿ ಕ್ಷಮಿಸುವುದು ಅಂತ ಧರ್ಮರಾಜರು ಕೇಳ್ತಾ ಇದ್ದಾರೆ. ಎಂಥವರನ್ನು ಕರ್ಕೊಂಬ ಅಂತ ಮಾಡಿದ್ದೀನಿ ನಿಮಗೆ ಅಂದರೆ ಹೇಳ್ತಾ ಇದ್ದಾರೆ. ತಾನಾನೇದ್ಧಂ ಅಸತಃ ಮುಖಾನ್ ಮುಕುಂದ ಪಾದಾರವಿಂದ ಮಕರಂದ ರಜಸ್ರಂ ಅಂತ ಭಗವಂತನ ಪಾದಾರವಿಂದ ಮಕರಂದವನ್ನ ಪಾನ ಮಾಡದೇ ಇರತಕ್ಕಂತಹ ಪಾಪಿಗಳನ್ನು ಕರ್ಕೊಂಡು ಬಂದಿ. ಒಂದು ದಿವಸವಾದರೂ ನಮಸ್ಕಾರ ಮಾಡದೆ, ಒಂದು ದಿವಸವಾದರೂ ಹರಿಸ್ಮರಣೆ ಮಾಡದೇ ಇರತಕ್ಕಂತಹ ಪಾಪಿಗಳನ್ನು ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೇನೆ ನಿಮಗೆ. ಚಿಕ್ವಾಲಮತ್ತಿ ಭಗವದ್ಗುಣನಾಮಧೇಯಂ ಚೇತಶ್ಚನ ಸ್ಮರತಿ ತಚ್ಚರಣಾರವಿಂದಂ. ಮನಸ್ಸು ಪರಮಾತ್ಮನನ್ನ ಧ್ಯಾನ ಮಾಡಬೇಕು, ನಾಲಿಗೆ ಕೊಂಡಾಡಬೇಕು, ತಲೆಯಿಂದ ನಮಸ್ಕಾರ ಮಾಡಬೇಕು. ಇಂತಹ ಕರ್ಮಗಳನ್ನು ಮಾಡದೆ ಸತ್ಕರ್ಮ ಮಾಡದೆ ಇರ್ತಕ್ಕಂಥ ಪಾಪಿಗಳನ್ನು ಕರ್ಕೊಂಡು ಬನ್ನಿ ಅಂತ ಅರ್ಪಣೆ ಮಾಡಿದ್ದೇನೆ ಹೊರತು ಇಂತಹ ಭಗವದ್ಭಕ್ತರ ವಿಷಯಕ್ಕೆ ಹೋಗಬೇಡಿ ಅಂತ ಅಲ್ಲಿ ಶ್ರೀಹರಿಯ ನಾಮ ಸಂಕೀರ್ತನ ವಿಚಾರವನ್ನು ಹೇಳ್ತಾ ಇದೇ ಅಯಮೇವ ಮಹಾಧರ್ಮೋ ನಾರಾಯಣಂ ತಾರಕ ಸ್ಮೃತಃ ವಿಷ್ಣು ಸುಧಾ ಭಕ್ತಿ ಯೋಗ ತನ್ನಾಮ ಗ್ರಹಣಾದಿಭಿ. ಅದಕ್ಕೆ ಹೇಳ್ತಾರೆ ಬೇರೆ ಯಾವ ಸಾಧನಕ್ಕಿಂತ ಇದಕ್ಕಿಂತ ದೊಡ್ಡ ಸಾಧನ ಬೇರೆ ಇಲ್ಲ. ಯಶಮೇ ಸರ್ವಧರ್ಮಾಣ ಧರ್ಮೋದಿಕತಮೋಮತಃ ಯದ್ಭಕ್ತ್ಯ ಪುಂಡರೀಕಾಕ್ಷಸ್ತವೈಹಿ ಅರ್ಥೇ ನರಸ್ಸದಾ ಎಂಬುದಾಗಿ ಶ್ರೀ ವಿಷ್ಣಾಚಾರ್ಯರು ಏನು ಅರ್ಪಣೆ ಮಾಡಿದ್ರು ಅದರಂತೆ ಇದು ಕೂಡ ಅದನ್ನು ಚಿಂತನೆ ಮಾಡಬೇಕು ಎಂಬುದಾಗಿ ಹೇಳ್ತಾ ಶ್ರೀಹರಿಯನ್ನು ಸ್ತೋತ್ರ ಮಾಡಿ ಅಜಾಮಿಳರು ಧನ್ಯರಾಗಿದ್ದಾರೆ. ಅಜಾಮಿಳರು ಮತ್ತೆ ಗಂಗಾ ತೀರಕ್ಕೆ ಹೋಗಿ ಸಾಧನೆ ಮಾಡಿಕೊಂಡು ನೋಡ್ತಾ ಇದ್ದಾರೆ. ಇವರು ಸಂವಾದ ನೋಡ್ತಾ ಇದ್ದಾರೆ. ಪಶ್ಚಾತ್ತಾಪ ಬಂತು. ಅಯ್ಯೋ ಶ್ರೀಹರೇ, ಎಂತಹ ವಯೋವೃದ್ಧರಾದ ತಂದೆ ತಾಯಿಗಳನ್ನು ಬಿಟ್ಟು ಬಂದೆ, ಹೆಂಡತಿಯನ್ನು ಬಿಟ್ಟು ಬಂದೆ, ಮಕ್ಕಳನ್ನು ಬಿಟ್ಟು ಬಂದೆ, ಇಂತಹ ಪಾಪಕೃತ್ಯ ಮಾಡಿಬಿಡಲ್ಲ ಅಂತ ಪಶ್ಚಾತ್ತಾಪ ಬಂದು ನೇರವಾಗಿ ಗಂಗಾ ತೀರಕ್ಕೆ ಹೋಗಿ ದಯಮಾಡಿಸಿ ಸಾಧನೆ ಮಾಡಿಕೊಂಡು ದೇಹದ ಗಂಗಾದಲ್ಲಿ ದೇಹತ್ಯಾಗ ಮಾಡಿ ಮಹಾನುಭಾವರು ಪಾರ್ಷದರು ವಿಷ್ಣು ಪಾರ್ಷದರಾಗಿ ಪರಮಾತ್ಮನ ದ್ವಾರಪಾಲಕರಾಗಿ ಮುಂದಿನ ಪದವಿಯನ್ನು ಹೊಂದಿದ್ದಾರೆ ಎಂಬಂತಹ ವಿಚಾರವನ್ನು ಹೇಳಿ ಇದನ್ನು ಅಗಸ್ತ್ಯರು ಮಹಾನುಭಾವರು ಅರ್ಪಣೆ ಮಾಡಿದ್ದಾರೆ. ಇತಿಹಾಸವನ್ನು ತಿಳಿದ ಮೇಲೆ ಮುಂದೆ ಮತ್ತೊಂದು ವಿಚಾರವನ್ನು ಶ್ರೀ ಶುಕಾಚಾರ್ಯರು ಹೇಳ್ತಿದ್ದಾರೆ. ಒಂದು ದಿವಸ ಸಭಾದಲ್ಲಿ ಇಂದ್ರದೇವರು ಶಚಿದೇವಿಯರು ಸಹಿತವಾಗಿ ಆಸೀನರಾಗಿದ್ದಾರೆ. ತುಂಬಿದ ಸಭಾ, ಸಕಲ ದೇವತೆಗಳು ಋಷಿಮುನಿಗಳೆಲ್ಲ ಕೂತಿದ್ದಾರೆ. ಇಂದ್ರಲೋಕ ಇಂದ್ರ ಸಭಾದಲ್ಲಿ ಸುಧರ್ಮ ಸಭಾದಲ್ಲಿ ಕೂತಿದ್ದಾಗ ಶ್ರೀ ಬೃಹಸ್ಪತಿಯಾಚಾರ್ಯರು ದಯಮಾಡಿಸಿದ್ದಾರೆ. ಬಂದಾಗ ಎದ್ದು ಗೌರವ ಮಾಡಲಿಲ್ಲ ಇಂದ್ರದೇವರು. ದೇವತೆಗಳಿಗೂ ಗುರುಗಳಾದ ಶ್ರೀ ಬೃಹಸ್ಪತಿಯಾಚಾರ್ಯರನ್ನ ಎದ್ದು ಗೌರವ ಮಾಡಲಿಲ್ಲ. ಆ ಕ್ಷಣದಲ್ಲಿ ಆ ದರ್ಪ ಅವರನ್ನು ತಡೆದು ಬಿಡ್ತು. ನಾನು ಇಂದ್ರ ಪದವಿಯಲ್ಲಿದ್ದೇನೆ, ನಾನು ಯಾಕೆ ಹೇಳಬೇಕು ಅಂತ. ಬ್ರಾಹ್ಮಣರು ಅಂದರೆ ಯಾಕೆ ಹೇಳಬೇಕು ಅಂತ ತಕ್ಷಣ ನೋಡಿದ್ರು. ಅದಕ್ಕೆ ಪಂಚಾಗ್ನಿಯುತರಾಗಿ ಬರ್ತಾರೆ ಬ್ರಾಹ್ಮಣರು ಮನೆಗೆ. ಬಂದ ತಕ್ಷಣ ದಯಮಾಡಿಸಬೇಕು ಅಂದರೆ ಒಂದು ಅಗ್ನಿ ಶಾಂತ ಆಗುತ್ತೆ. ಕಣ್ಣಲ್ಲಿರ್ತಕ್ಕಂಥ ಶಾಂತಿ. ಪಾದ ತೊಳೆದರೆ ಒಂದು ಅಗ್ನಿ ಶಾಂತ ಆಗುತ್ತೆ. ಆಸನ ಕೊಟ್ಟರೆ ಒಂದು ಅಗ್ನಿ ಶಾಂತ ಆಗುತ್ತೆ. ಉಪಚಾರ ಮಾಡಿ ಮತ್ತು ಅಗ್ನಿ ಕೈಯಲ್ಲಿ ತೀರ್ಥಾದಿಗಳನ್ನು ಅವರಿಗೆ ದಕ್ಷಿಣಾದಿಗಳನ್ನು ಕೊಟ್ಟಾಗ ಒಂದು ಅಗ್ನಿ ಶಾಂತಿ ಆಗುತ್ತೆ. ಎಲ್ಲ ಉಪಚಾರ ಮಾಡಿ ಸಂತೋಷದಿಂದ ಕಳಿಸಿದಾಗ ಮತ್ತೊಂದು ಶಾಂತಿ, ಉದರಾಗ್ನಿ ಎಲ್ಲ ಒಟ್ಟು ಪಂಚಾಗ್ನಿಯುತರಾಗಿ ಬಂದಾಗ ಅದಕ್ಕೆ ಹೇಳ್ತಾರೆ, ಯಾರು ಮನೆಗೆ ಬಂದು ಬ್ರಾಹ್ಮಣ ಹಾಗೆ ಹೋಗುತ್ತಾನೆ ಅವನೇನು ಮಾಡೋದಿಲ್ಲ, ಅವರ ಭಾಗ್ಯವನ್ನು ಕೊಂಡೋಡು ಹೋಗ್ತಾನಂತೆ. ಸುಮ್ಮನೆ ಕಳಿಸ್ಬಿಟ್ರೆ ಏನು ಮಾಡಲ್ಲ. ಶ್ರೀಹರಿ ಹೇಳ್ತಿದ್ದಾನೆ, ಬ್ರಾಹ್ಮಣ ಮನೆಗೆ ಬಂದು ಹಾಗೆ ಹೋಗಲ್ಲ ಅಂದರೆ ಅವರ ಭಾಗ್ಯ ತಗೊಂಡು ಹೋಗ್ತಾನಂತೆ. ಅದಕ್ಕೆ ಎಚ್ಚರಿಕೆಯಿಂದ ಯಮಧರ್ಮರಾಜರು ನಚಿಕೇತರು ಬಂದಾಗ ಮನೆಯಲ್ಲಿ ಇರೋದಿಲ್ಲ. ಆಗ ಶ್ಯಾಮಲಾದೇವಿಗಳು ಇರ್ತಾರೆ. ಯಮಾನೃದ್ಧೆ ಇದ್ದಾಗ ಅತಿಥಿಗಳು ಹೋಗಬಾರ್ದು, ಮನೆಯೊಳಗೆ ಹೋಗಬಾರ್ದು. 3 ದಿವಸ ಹೊರಗಡೆ ಕಾಯ್ಕೊಂಡು ಕೂತಿರ್ತಾರೆ. ಆಗ ಯಮಧರ್ಮರಾಜರು ಬಂದ ತಕ್ಷಣ ಪಾದ ತೊಳೆದು ಹೇಳ್ತಾರೆ, ಕೂಸು 8 ವರ್ಷದ ಬಾಲಕ, ಇನ್ನೇ ಇಲ್ಲ, ಅಪ್ಪ ಹೆಂಗೋಕ ಕಳಿಸ್ತೀನಿ ಅಂದರು. ನೀವೇ ಕಳಿಸೋದು, ನಾನೇ ಹೋಗ್ತೀನಿ ಬಿಡೋದು. ಇದು ಇಂದ್ರಿಯ ಅಂತ ಕಾಟಕೋಪನಿಷತ್ತು ಬರುತ್ತೆ. ಅಪ್ಪ ಕಂಡು ಗೋವಿನೆಲ್ಲ ದಾನ ಮಾಡ್ತಿದ್ರು. ಕಣ್ಣು ಇದ್ದೆದ್ದಿದ್ದು, ಕೊಂಬು ಮುರಿದೋಗಿದ್ದು, ಕಾಲು ಮುರಿದೋಗಿದ್ದು, ಕರು ಇದ್ದೆದ್ದಿದ್ದು, ಹಾಲು ಕರಿದೇ ಇದ್ದಿದ್ದು, ಕಣ್ಣು ಅಂತ ಗೋಳು ದಾನ ಮಾಡಬಾರ್ದಂತೆ. ಅನುದಾನ ಅಂತ ಇದ್ದಾಗ ತಾನು ಅಲ್ಲಿ ಹೊರಟೋಗ್ತಾರೆ ಅಂತ ಬೇಡ ಅನ್ನೋದು. ಅದಕ್ಕೆ ನೀ ತಲಾಟ ಮಾಡಬೇಡ ಅಂತಂದ್ರು ಮಗನಿಗೆ. ಹಾಗಾಗಿ ನನ್ನೇ ಯಾರು ಕೊಡ್ತಿದ್ರು, ಮೃತ್ಯುವೇ ದಾನಿ, ಮೃತ್ಯು ಕೊಡ್ತೀನಿ ಅಂದರು. ನೀನೇ ಕೊಡೋದು, ನಾನೇ ಹೋಗ್ತೀನಿ ಅಂತ ಎಲ್ಲರಿಗೂ ಕೊಡೋದು. ಹೋಗಿ ಕಾಯ್ತಾ ಇದ್ದೇನೆ. 3 ದಿವಸ ಬಂದಿಲ್ಲ. ತಕ್ಷಣ ಬಂದು 3 ವರ ಕೇಳಿದಾಗ ಯಾವ ಬ್ರಾಹ್ಮಣ, ಯಾತಕ್ಕೆ ಯಮಧರ್ಮರಾಜರು ಹೇಳ್ತಾರೆ, ಯಾವ ಬ್ರಾಹ್ಮಣ ಮನೆಗೆ ಬಂದು ವಾಪಸ್ ಹೊರಡೋಗ್ತಾನೆ
ಅವನ ಆಸ್ತಿ ಅವನ ಭಾಗ್ಯವನ್ನು ತಗೊಂಡು ಹೋಗ್ತಾನೆ. ಆ ರೀತಿಯಾಗಿ ಮೊದಲು ವರ ಕೊಡ್ತೀನಿ ಅಂತ 3 ವರ ಕೊಡ್ತಾರೆ. ನೀನು ವರ ಬೇಡ, ನನಗೆ ಪರಮಾತ್ಮನ ತತ್ವಜ್ಞಾನ ಬೇಕು, ಜೀವ ದೇಹ ತ್ಯಾಗ ಮಾಡಿದ್ಮೇಲೆ ಯಾವ ಗತಿಯನ್ನು ಹೊಂದುತ್ತಾನೆ ಅದನ್ನು ಹೇಳಿ ಅಂತ ಹಠ ಮಾಡಿ ಕೊನೆಗೆ ಅನುಗ್ರಹ ಸಂಪಾದನೆ ಮಾಡಿ ಬರ್ತಾರೆ. ಇದು ಬ್ರಾಹ್ಮಣ ವಿಚಾರವಾಗಿ. ಆ ಸಮಯದಲ್ಲಿ ದೊಡ್ಡವರು ಬಂದಿದ್ದಾರೆ, ಎದ್ದು ಗೌರವ ಮಾಡಲಿಲ್ಲ. ಶಚಿದೇವಿ ಪಕ್ಕ ಕೂತಿದ್ದಾರೆ. ತಕ್ಷಣವೇ ಆಯಿತು, ಬ್ರಾಹ್ಮಣರಿಗೆ ಆ ಅಗ್ನಿ ಜ್ವಲನ ಆಯಿತು. ಮೌನವಾಗಿ ವಾಪಸ್ ಹೊರಟೋದ್ರು, ಮಾತಾಡಲಿಲ್ಲ, ಬನ್ನಿ ಅಂತ ಕರೀಲಿಲ್ಲ, ಸುಮ್ಮನೆ ಹೊರಟೋದ್ರು. ಆಶ್ರಮಕ್ಕೆ ಹೊರಟೋದ್ರು, ಕೂತಿದ್ದಾರೆ, ಧ್ಯಾನ ಮಾಡ್ತಾ ಕೂತಿದ್ದಾರೆ. ಅವರು ಹೊರಟ ತಕ್ಷಣವೇ ಇವರಿಗೆ ಗರಯ ಮಾಸ ಸದಸಿ ಸ್ವಯಂ ಆತ್ಮಾತ್ಮನ ತಕ್ಷಣ ತಮ್ಮ ತಾವೇ ಧಿಕ್ಕಾರ ಹಾಕೊಂಡ್ರು ಇಂದ್ರದೇವರು. ಅವರೇನು ತಮ್ಮೋಗಿರ ಅಲ್ಲ, ಮುಕ್ತಿಯೋಗಿ ದೇವರ ಆಶೀರ್ವ ದೇವತೆಗಳು, ದೇವರ ಆಟ. ಸಂಕಟ ಆಯಿತು, ಅಯ್ಯೋ ಇಂಥ ಅಪರಾಧ ಮಾಡ್ತೇವೆ, ಜ್ಞಾನಿಗಳು ಬಂದಾಗ ಅವಮಾನ ಮಾಡಿಬಿಟ್ನಲ್ಲ, ನನ್ನ ಈ ಐಶ್ವರ್ಯ ಧಿಕ್ಕಾರದಲ್ಲಿ ಐಶ್ವರ್ಯದಿಂದ ನನಗೆ ಅಹಂಕಾರ ಬಂದಿತ್ತು. ಅವರ ಪಾದವನ್ನು ಹಿಡಿದು ಅವರ ಪಾದ ಯಾಚನೆ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ಕ್ಷಮಾಪಣೆ ಕೇಳ್ತೇನೆ ಅಂತ ಚಿಂತನೆ ಮಾಡಿಕೊಂಡು ಆಶ್ರಮಕ್ಕೆ ಬಂದರು. ಪಾಪ ಬಂದರೂ ಕೂಡ ಅಲ್ಲೇ ಇದ್ದರು, ಅದೃಶ್ಯರಾಗ್ಬಿಟ್ಟು ದರ್ಶನ ಕೊಡಲಿಲ್ಲ. ಗುರುಪ್ರಸಾದ ಬರವಾನ್ ತಸ್ಮಾತ್ ಭಗವತ್ತರ. ಗುರುಪ್ರಸಾದ ಇಲ್ಲ ಅಂತಂದರೆ ದೈತ್ಯರಿಗೆಲ್ಲ ಗೊತ್ತಾಯಿತು ಗುರುಪ್ರಸಾದ ಇಲ್ಲ ಅಂತ, ಬರ ಇಲ್ಲ ಅಂತ. ಯುದ್ಧಕ್ಕೆ ಬಂದರು, ಪರಾಜಿತರಾಗಿದ್ದಾರೆ ಇಂದ್ರದೇವರು. ಐಶ್ವರ್ಯವನ್ನು ಕಳ್ಕೊಂಡ್ರು ಒಂದೇ ಕ್ಷಣ. ಇಷ್ಟೇ ಮಾಡಿದ್ದ ಅಪರಾಧ. ಬಂದಾಗ ಹೇಳಲಿಲ್ಲ, ಕರೀಲಿಲ್ಲ, ಹೋದರೂ ದರ್ಶನ ಸಿಗಲಿಲ್ಲ. ಸರಿ, ಏನು ಮಾಡಬೇಕು? ಬ್ರಹ್ಮಾಂಡ ಶರಣ ಜಗ್ಮು ಸಹೇಂದ್ರ ಮತಗಂಧರ ಎಲ್ಲ ಅಂಗ ಛೇದರಾಗಿ ಪಾಪ ಬಹಳ ಕಷ್ಟಪಟ್ಟಿದ್ದಾರೆ. ಭಿನ್ನಾಂಗೋ ಗುರುಬಾಹವ ಸಂಕಟಪಟ್ಟ ಮೈಯೆಲ್ಲ ರಕ್ತಗಾಯ. ದೇವತೆಗಳಿಗೆ ಪಾಪ ಹೋಗಿದ್ದಾರೆ ಬ್ರಹ್ಮದೇವರ ಹತ್ರ, ಸ್ವಾಮಿ ಅಪರಾಧ ಆಗಿದೆ, ಅನುಗ್ರಹ ಮಾಡಿ, ನಮಗೇನಾದರೂ ಉಪಾಯ ತೋರಿಸಿ ಅಂದಾಗ, ಯಾಕೆ ಗುರುಗಳೇ ಇಲ್ಲ, ಗುರುಗಳಿದ್ದರೆ ಯಜ್ಞಾಗಾದಿಗಳಿಲ್ಲ, ಇವರಿಗೆ ಆಹಾರವೂ ಇಲ್ಲ, ದೇವತೆಗಳಿಗೆ ಹವಿಸ್ಸೇ ಆಹಾರ, ಮತ್ತು ಪೌರೋಹಿತ್ಯ ಇಲ್ಲ ಅಂತಂದರೆ ಅವರು ಬದುಕಾಂಗೇ ಇಲ್ಲ. ಹಾಗಾಗಿ ಗುರುಗಳ ಅನುಗ್ರಹ ಇಲ್ಲದೆ ಸಂಕಟ ಪಡ್ತಾ ಇದ್ದಾರೆ. ಹಾಗಂತಾರೆ, ಅಹೋಗತ ಸುರಶ್ರೇಷ್ಠ ಹೆಬತರಮ್ಮ ಕೃತರ್ಮಹತ್, ಅಮಂಗಳವನ್ನು ಮಾಡಿಬಿಟ್ರಲ್ಲ, ಇವು ನೀವೇ ತಂದ್ಕೊಂಡ್ಬಿಟ್ರಿ. ದೊಡ್ಡವರಿಗೆ ಆ ಪ್ರಶ್ನೆ ಅಪಚಾರ ಮಾಡಿಬಿಟ್ಟಿದ್ದೀರಿ. ಬ್ರಹ್ಮಿಷ್ಟಂ ಬ್ರಾಹ್ಮಣಂದಾಂತಂ ಐಶ್ವರ್ಯನಾಭ್ಯನಂದತಃ. ಅವರಿಗೆಲ್ಲ ಈ ಜ್ಞಾನಿಗಳಿಗೆ ಯಾವುದೂ ಐಶ್ವರ್ಯ ಬೇಕಾಗಿಲ್ಲ, ಯಾಕೆಂದರೆ ಕೃತಕೃತ್ಯರಾಗಿರ್ತಾರೆ. ಅಂತಹ ಭಾಗವತೋತ್ತಮರಿಗೆ ಅವಮಾನ ಮಾಡಿಬಿಟ್ಟಿದ್ದೀರಿ. ಆದ್ದರಿಂದ ನಿಮಗೆ ದುಃಖ ಬಂದಿದೆ. ಒಂದು ಕೆಲಸ ಮಾಡಿ, ನಿಮಗೆ ಇವಾಗ ಸದ್ಯಕ್ಕೆ ಗುರುಗಳು ಬರೋದಿಲ್ಲ, ಸಿಗಲ್ಲ. ಬೃಹಸ್ಪತಿ ಆಚಾರ್ಯರು ನಿಮಗೆ ಪ್ರಸನ್ನರಾಗುವುದಿಲ್ಲ. ನಿಮಗೆ ಪೌರೋಹಿತ್ಯ ಕೆಲಸ ನಡೀಬೇಕು. ವಿಷ್ಣುರೂಪಾಚಾರ್ಯರನ್ನು ನೀವು ಪ್ರಾರ್ಥನೆ ಮಾಡಿರಿ, ಪೌರೋಹಿತ್ಯಕ್ಕಾಗಿ ಅನುಗ್ರಹ ಮಾಡ್ತಾರೆ ಅಂತ ಹೇಳಿದಾಗ ದಯಮಾಡಿಸಿದ್ದಾರೆ. ವಿಷ್ಣುರೂಪಾಚಾರ್ಯರ ಹತ್ರ ಬಂದಾಗ ಅವರು ಹೇಳ್ತಿದ್ದಾರೆ, ನಮಗೆ ಈ ಪೌರೋಹಿತ್ಯದ ಸಹವಾಸವೇ ಬೇಡ ಅಂತ. ಯಾಕೆ ಅಂತಂದರೆ ಪೌರೋಹಿತ್ಯ, ಮಠಾಪತ್ಯ, ಅರ್ಚಕತ್ವ ಮೂರನ್ನು ಮಾಡಿದವರು ವನಸ್ಸಿನಲ್ಲಿ ಅಮೇಧ್ಯದಲ್ಲಿ 60,000 ವರ್ಷ ಕ್ರಿಮಿಗಳಾಗಿ ಹುಟ್ಟಬೇಕು, ಅಷ್ಟು ಪಾಪ ಮಾಡ್ತಾರಂತೆ. ಅದಕ್ಕಾಗಿ ನಮಗೆ ಬೇಡ ಇದು ಅಂತ ತ್ಯಾಜ್ಯ ಮಾಡಿದ್ರು. ಇಲ್ಲ, ಬ್ರಹ್ಮದೇವರ ಆಜ್ಞೆ ಆಗಿದೆ, ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರ ಮಾತಿಂದು ಮತ್ತು ದೇವತೆಗಳದ್ದು ದಯಾಳುಗಳಾದ ಮಹಾನುಭಾವರು ವಿಶ್ವರೂಪಾಚಾರ್ಯರು ಪೌರೋಹಿತ್ಯಕ್ಕೆ ಒಪ್ಪಿಕೊಂಡಿದ್ದಾರೆ. ಪೌರೋಹಿತ್ಯ ಚತುಶ್ಚಕ್ರೆ ಪರಮೇಣ ಸಮಾಧಿನ ಮಾಡಿದ ಮೇಲೆ ಬ್ರಹ್ಮೇಂದ್ರ ದೇವರಿಗೆ ಉಪದೇಶ ಮಾಡಬೇಕು, ಈ ದುಃಖ ಪರಿಹಾರ ಆಗಬೇಕು. ಅದಕ್ಕೆ ಶ್ರೀ ನಾರಾಯಣವರ್ಮವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಷಷ್ಠಸ್ಕಂದ ನಾರಾಯಣವರ್ಮ ಅದನ್ನು ಯಾವತ್ತ ಶ್ರೀ ರಾಜುವಾದ ಯಾವತ್ತ ಸಹಸ್ರಾಕ್ಷಸ್ವಾಹನ್ ಕೃತಸಿಂಹವಾನ್ ಕ್ರೀಡಂಜನ ವಿದ್ಯುತ್ಯ ತ್ರೈಲೋಕ್ಯ ಭೋಜೇಶ್ವಂ ಭಗವನ್ ಸನ್ವಾಖ್ಯ ಹೇಮ ನಾರಾಯಣಾತ್ಮಕಂ ಯಥಾ ತಥಾ ಯಶತ್ರೂ ಗುಪ್ತೋ ಜನ್ಮದೆ ಶ್ರೀಶುವಾದ ವೃತಪ್ರೋತತ್ವಾಷ್ಟೋ ಮಹೇಂದ್ರಾಯಾಲಮುಚ್ಛತೆ ನಾರಾಯಣಾಖ್ಯಮುರ್ಮಹಾತದೇಗಮನಾಶ್ನು. ಈ ರೀತಿಯಾಗಿ ಅದನ್ನು ಕ್ರಮವಾಗಿ ಬಹಳ ಅದ್ಭುತವಾದ ವಿಚಾರ, ದೇವರ ಮಹಿಮೆಯನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಇವನೇ ರಕ್ಷಕನಾಗಿ ಇರಲಿ ಅಂತ 43 ರೂಪಗಳನ್ನು ಚಿಂತನೆ ಮಾಡಿ ಈ ಸ್ವಾಮಿ ನಮ್ಮನ್ನು ಹಗಲು ರಾತ್ರಿ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡಿದ್ರು. ಅದೇ ಮೊನ್ನೆ ತಾತ ಹೇಳಿದ್ರು ಅಂತ ಹೇಳಿದ್ನಲ್ಲ ಮಂತ್ರಾಲಯದಲ್ಲಿ, ಇಲ್ಲೇ ಬರ್ತಕ್ಕಂಥದ್ದು. ಇಮಾಮಿದ್ಯಾಂಬರಾಗಶಿಕ್ಕಾಶುಕೋಶುಕೋ ಧಾರೇಂದ್ರ ಯೋಧಾರಣ್ಯ ಸ್ವಾಮಿ ಮೃದಂಬನಿ ತಸ್ಯೋಪರಿಮಾನೇನ ಗಂಧರ್ವತರೆ ಕದಾಯೋ ಚಿತ್ರೃತೋತ್ರಕ್ಷಯ ಸಾಂಗಮಾಯ ಪತತ್ ಸದ್ಯ ಸ್ವಯಮಾನೋಖ್ಯಾಕ್ಷರ ವಿದ್ಯಾಯಮಾನ್ ಧಾರಯಿತೋ ಮೃತಸ್ಯಾಸ್ತಿ ವಿಲಂಘನಾತ್. ಅಸ್ಥಿ ಮೃತಸ್ಯಾಸ್ತಿ ಅಂದರೆ ಕೌಶಿಕ ಅಂತಕ್ಕಂಥ ಬ್ರಾಹ್ಮಣರ ಅಸ್ಥಿಯನ್ನು ಉಲ್ಲಂಘನ ಮಾಡಿದ್ದಕ್ಕೆ ಪತನವಾಗೋಯಿತು. ಯಾವುದು? ವಿಮಾನ. ಅಂತಹ